ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಇಂದು ನವರಾತ್ರಿಯ 9ನೇ ದಿನ ಅಂದರೆ ಮಹಾನವಮಿಯ ದಿನ. ಈ ದಿನ ದುರ್ಗಾದೇವಿಯ 9ನೇ ರೂಪವಾದ ದೇವಿ ಸಿದ್ಧಿದಾತ್ರಿಗೆ ಸಮರ್ಪಿತವಾಗಿದೆ. ಗುಲಾಬಿ ಬಣ್ಣ ಈಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ. ಈ ತಾಯಿ ಎಲ್ಲ 8 ಮಹಾಸಿದ್ಧಿಗಳನ್ನು ಅನುಗ್ರಹಿಸುವ ಶಕ್ತಿಯಾಗಿದ್ದಾಳೆ. ಶಿವನು ಅರ್ಧನಾರೀಶ್ವರನಾಗಲು ಸಿದ್ಧಿದಾತ್ರಿಯ ಕೃಪೆಯೇ ಕಾರಣ. ಈ ದೇವಿಯನ್ನು ಪೂಜಿಸುವುದರಿಂದ ಲೌಕಿಕ ಮತ್ತು ಆಧ್ಯಾತ್ಮಿಕ ಕೋರಿಕೆಗಳು ಪೂರ್ಣಗೊಂಡು ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ. ಸಿದ್ಧಿದಾತ್ರಿ ದೇವಿಯ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರು ವ್ಯಾಪಾರಿಗಳ ಕಷ್ಟ ವಿಚಾರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ ಸಂಸದ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಕಾರಿದ ಸುಧಾಕರ್. ಗ್ರಾಹಕರ ಸೋಗಿನಲ್ಲಿ ಚಿನ್ನಾಭರಣ ದೋಚಿದವರ ಹೆಡೆಮುರಿ ಕಟ್ಟಿದ ಚಿಂತಾಮಣಿ ಪೊಲೀಸರು. ಸೀರೆ ಖರೀದಿಸೋ ನೆಪದಲ್ಲಿ 10 ಲಕ್ಷ ಮೌಲ್ಯದ ಚಿನ್ನ ಎಗರಿಸಿದ್ದ ಕಳ್ಳಿಯರು. ಚಿಂತಾಮಣಿಯಲ್ಲಿ 5 ಮಂದಿ ಕಿಲಾಡಿ ಲೇಡಿಗಳ ಬಂಧನ. 48 ದಿನಗಳ ಮಂಡಲಾಭಿಷೇಕಕ್ಕೆ ಬೀಳಲಿದೆ ನಾಳೆ ತೆರೆ. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆಯ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಮಂಡಲಾಭಿಷೇಕ. ತಾಯಿ ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆಗಳು. HIV ಸೋಂಕಿತರ ನೋಡುವ ಸಮಾಜದ ಮನಸ್ಥಿತಿ ಬದಲಾಗಬೇಕು ಎಂದ ಅರುಣೋದಯ ಕಲಾ ತಂಡದ ಅಧ್ಯಕ್ಷೆ ಮಂಜುಳಾ. ಬಾಗೇಪಲ್ಲಿಯಲ್ಲಿ HIV ಸೋಂಕಿನ ಬಗ್ಗೆ ಜಾಗೃತಿ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ಮೇಲಿನ ಕೋಪಕ್ಕೆ ಜಿಲ್ಲೆಯ ಹೂವಿನ ರೈತರಿಗೆ ತೊಂದರೆ ನೀಡುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿದ ಸಂಸದರು ಅಲ್ಲಿನ ಹೂವಿನ ವ್ಯಾಪಾರಿಗಳು ಮತ್ತು ಹೂವಿನ ರೈತರ ಕಷ್ಟಗಳನ್ನು ಕೇಳಿದ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಸಿವಿವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದರು. 20,000ಕ್ಕೂ ಹೆಚ್ಚು ರೈತರು ಪ್ರತಿನಿತ್ಯ ಮಾರುಕಟ್ಟೆಗೆ ಬರುವವರಿದ್ದು ಹೂವಿನ ಮಾರುಕಟ್ಟೆ ಅವ್ಯವಸ್ಥೆಗಳ ಆಗರವಾಗಿದೆ. ರೈತರು ಎದುರಿಸುತ್ತಿರುವ ಕಷ್ಟಗಳ ಬಗ್ಗೆ ತಿಳಿದು ಖುದ್ದು ಭೇಟಿ ನೀಡಿರುವುದಾಗಿ ಅವರು ಹೇಳಿದರು. ಅಲ್ಲದೆ ಮಾರುಕಟ್ಟೆಯ ರಸ್ತೆ ತುಂಬಾ ಕಿರಿದಾಗಿದ್ದು ಹೋಗಿ ಬರುವ ವಾಹನಗಳು ಸಂಚರಿಸಲು ತೀವ್ರ ಕಷ್ಟ ಎದುರಾಗಿದೆ. ಇದರಿಂದ ಹೂವಿನ ರೈತರಿಗೆ ನಷ್ಟವಾಗಿದೆ ಎಂದರು. ಕಷ್ಟಪಟ್ಟು ಬೆಳೆದ ಬೆಳೆಗೆ ಹಬ್ಬದ ದಿನಗಳಲ್ಲಾದರೂ ಉತ್ತಮ ಬೆಲೆ ಸಿಗಬೇಕಿತ್ತು. ಆದರೆ ರಸ್ತೆ ಸರಿ ಇಲ್ಲದ ಕಾರಣ ರೈತರಿಗೆ ಬೆಲೆ ಸಿಕ್ಕಿಲ್ಲ. ಇಂದು ಮಾರುಕಟ್ಟೆಗೆ ಭೇಟಿ ನೀಡಿ ರೈತರ ಮತ್ತು ವ್ಯಾಪಾರಿಗಳ ಕಷ್ಟ ಸುಖ ಕೇಳಿದ್ದೇನೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರು ಮತ್ತು ವ್ಯಾಪಾರಿಗಳನ್ನು ಕರೆಯಿಸಿ ಅವರು ಸೂಚಿಸಿದ ಜಾಗದಲ್ಲಿ ಮಾರುಕಟ್ಟೆ ನಿರ್ಮಿಸಿಕೊಡುವ ಭರವಸೆ ನೀಡಲಾಗಿತ್ತು. ಅವರೇ ಆಯ್ಕೆ ಮಾಡಿದ್ದ ಜಾಗವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 10 ಎಕರೆ ಭೂಮಿ ಮಂಜೂರು ಮಾಡಲಾಗಿತ್ತು. ಅಲ್ಲದೆ ಬಿಜೆಪಿ ಸರ್ಕಾರದಲ್ಲಿಯೇ 100 ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ನೀಡಲಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸ್ವಪ್ರತಿಷ್ಠೆ ರಾಜಕೀಯ ದುರುದ್ದೇಶದಿಂದ ರೈತರಿಗೆ ಅನಾನುಕೂಲ ಮಾಡುತ್ತಿದ್ದಾರೆ. ರೈತರು ಗುರುತಿಸಿದ್ದ ಜಾಗ ರದ್ದು ಮಾಡಿ ದೂರದಲ್ಲಿ ಮಾರುಕಟ್ಟೆಗಾಗಿ ಗುರುತಿಸಿದ್ದಾರೆ ಎಂದು ಆರೋಪಿಸಿದರು. 2-3 ಜಾಗಗಳನ್ನು ಪರೀಕ್ಷೆ ಮಾಡಿ ಅಂತಿಮವಾಗಿ ಅಗಲಗೂರ್ಕೆ ಹತ್ರ ಇರತಕ್ಕಂಥ ಜಮೀನು ಏನು ನಗರಕ್ಕೆ ಮತ್ತು ರೈತರು ಎಲ್ಲಿ ಬೆಳೀತಾರೆ ಆ ಭಾಗಗಳಿಗೆಲ್ಲ ಭಾಳ ಹತ್ತಿರದಲ್ಲಿರುವಂಥ ಜಮೀನನ್ನು ಅವರು ಆಯ್ಕೆ ಮಾಡಿದರು. ಅದನ್ನು ನಾವು ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ BJP ಸರ್ಕಾರ ನಾವು ಕ್ಯಾಬಿನೆಟ್ನಲ್ಲಿಟ್ಟು ಜಮೀನನ್ನು 9 ಎಕರೆನೋ 10 ಎಕರೆ ಜಮೀನನ್ನು ಕೂಡ ಅವ್ರಿಗೆ ಮಾಡಿ ಪಾಣಿಯನ್ನು ಕೂಡ ಮಾಡಿ ಅವ್ರಿಗೆ ಅದನ್ನು ಕೊಟ್ವಿ, ಆದೇಶ ಪತ್ರ ಕೂಡ ಕೊಟ್ವಿ. ಹಿಂದಿನ ಸರ್ಕಾರದಲ್ಲಿ 100 ಕೋಟಿಯಷ್ಟು ಬಡ್ಜೆಟಲ್ಲಿ ಕೂಡ ಹಣ ಇಡಿಸಿದೆ ನಾನು. ಹೈಟೆಕ್ ಹೂವಿನ ಮಾರ್ಕೆಟೆ ಎಲ್ಲೂ ಕೂಡ ರಾಜ್ಯದಲ್ಲಿಲ್ಲ, ಅದನ್ನು ಮಾಡಿಸ್ಬೇಕು ಅಂತ. ನಮ್ಮ ಸರ್ಕಾರ ಬಂದಿದ್ರೆ 11 ತಿಂಗಳಲ್ಲಿ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ 1.5 ವರ್ಷ ಆಗಿರೋದು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲನೂ ಹಿಂಗೆ ಮಾಡ್ತಾಯಿದ್ದಾರೆ. ಜಿಲ್ಲೆ
ರೈತರಿಗೆ ಅನುಕೂಲ ಮಾಡೋ ಬದಲು ರೈತರಿಗೆ ಅನಾನುಕೂಲ ಮಾಡಿ ಆ ಜಮೀನು ಏನು ಹಿಂದೆ ನಿಗದಿಯಾಗಿತ್ತು ಅದಾಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಎತ್ಕೊಂಡೋಗಿ ಎಲ್ಲೋ ಕೊನೆ ಬಾರ್ಡ್ರಲ್ಲಿ ಭಾಳ ಈಗಲೇ ದೂರ ಜನರಿಗೆ ರೈತರಿಗೆ ಇನ್ನೂ ಕೂಡ ಭಾಳ ದೂರದ ಜಾಗವನ್ನು ಅವರು ಗುರುತಿಸ್ಬಿಟ್ಟು ಇನ್ನೂ ನಾವು 20 ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಯಿತು, ನಮ್ಮದೇನು ತಕರಾರಿಲ್ಲ, ನೀವು ಮಾಡಿ. ಈಗ ಕೇಳಿದೆ ನಾನು ಅಧಿಕಾರಿನ, ಏನಮ್ಮ ಏನು ಸ್ಥಿತಿ ಇದೆ ಇವತ್ತು ಹೊಸ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಏನು ಸ್ಥಿತಿ ಇದೆ ಅಂತ. ಸರ್, ಈಗ ಫೀಸಿಬಿಲಿಟಿ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅಂದರೆ ಫೀಸಿಬಿಲಿಟಿ ಮಾಡೋದಕ್ಕೆ 2.5 ವರ್ಷ ಬೇಕು ಒಂದು ಸರ್ಕಾರಕ್ಕೆ. ನಮ್ಮ ಸರ್ಕಾರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆದಮೇಲೆ ತಾನೇ ಇವತ್ತು ಈ ಕಾಮಗಾರಿನ ಕೈಗೆತ್ಕೊಂಡಿರೋದು. 2 ಸಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡುವಂಥ ಔಚಿತ್ಯ ಏನು? ಅಂದರೆ ಇವ್ರ ಹತ್ರ ಮೊದಲನೇದಾಗಿ ಹಣ ಇಲ್ಲ, ಎರಡನೇದು ಇವ್ರಿಗೆ ಮಾಡುವಂಥ ಉದ್ದೇಶನೂ ಇಲ್ಲ. ಮಾರುಕಟ್ಟೆಯ ಪ್ರಾಥಮಿಕ ವರದಿ ಕಳುಹಿಸಲು 2.5 ವರ್ಷ ಬೇಕಿತ್ತಾ? 2 ಬಾರಿ ವರದಿ ಸಲ್ಲಿಸುವ ಅಗತ್ಯವೇನಿತ್ತು? ಇವರ ಬಳಿ ಹಣ ಇಲ್ಲ, ಮಾಡುವ ಉದ್ದೇಶವೂ ಇಲ್ಲ, ಜನಪ್ರತಿನಿಧಿಗಳಿಗೆ ಇರಬೇಕಾದ ಬದ್ಧತೆಯೂ ಇಲ್ಲ, ಕೇವಲ ರಾಜಕೀಯ ದುರುದ್ದೇಶ. ನನ್ನ ವಿರುದ್ಧದ ಕೋಪದಿಂದ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಸರ್ಕಾರಕ್ಕೆ ಹೃದಯ ಇದ್ದರೆ ಚಿಕ್ಕಬಳ್ಳಾಪುರ ಹೂವಿನ ರೈತರಿಗೆ ಅನುಕೂಲ ಮಾಡಲಿ. ರೈತರು ಕಷ್ಟ ನಂಬಿ ಜೀವನ ನಡೆಸುತ್ತಿದ್ದಾರೆ. ಅವರ ಜೀವನಕ್ಕೆ ಕೊಡಲಿ ಪೆಟ್ಟನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ. ಆದಷ್ಟು ಶೀಘ್ರ ಹೂವಿನ ಮಾರುಕಟ್ಟೆ ನಿರ್ಮಿಸಿಕೊಡಬೇಕು. ಇವರು ಮಾಡದಿದ್ದರೆ ನಮ್ಮ ಸರ್ಕಾರ ಬಂದ 1 ವರ್ಷದಲ್ಲಿ ಮಾರುಕಟ್ಟೆ ಪೂರ್ಣಗೊಳಿಸಿ ರೈತರಿಗೆ ನೀಡಲಾಗುವುದು ಎಂದರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ ಅನುದಾನದಲ್ಲಿಯೇ ಮಾರುಕಟ್ಟೆ ಮಾಡಬೇಕು. ಹೂವಿನ ಮಾರುಕಟ್ಟೆಗೆ ಸಣ್ಣ ರಸ್ತೆ ಇರುವ ಕಾರಣ ವಾಹನಗಳು ಹೋಗಿ ಬರಲು ಕಷ್ಟವಾಗಿದೆ. ಈ ಹಿಂದೆ ನಾನು ಮತ್ತೊಂದು ಪರ್ಯಾಯ ರಸ್ತೆ ಹುಡುಕಿ 2 ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು. ಇದರಿಂದ ರೈತರ ವಾಹನ ಸಂಚಾರಕ್ಕೆ ಅನುಕೂಲವಾಗಿತ್ತು. ಹೂವಿನ ರೈತರು ಈ ಹಿಂದೆ ಎಪಿಎಂಸಿಯಲ್ಲಿ ಪರದಾಡುತ್ತಿದ್ದರು. ಅಲ್ಲದೆ ವಾಹನ ದಟ್ಟಣೆಯಿಂದ ಜನರಿಗೂ ತೊಂದರೆಯಾಗಿತ್ತು. ಇದರಿಂದ ಈ ಕ್ರಮ ಜರುಗಿಸಲಾಗಿತ್ತು. ಈಗ ಈ ಬಗ್ಗೆ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಡಬೇಕಾಗಿರುವಂಥ ಏನು ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವಂಥ ಬದ್ಧತೆ ಮೊದಲೇ ಇಲ್ಲ. ಕೇವಲ ರಾಜಕೀಯ ಒಂದು ದುರುದ್ದೇಶ ಮತ್ತು ನನ್ನ ಮೇಲಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ಅವರಿಗಿರ್ತಕ್ಕಂಥ ಕೋಪಗಳಿಂದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾಯಿದ್ದಾರೆ. ಇಷ್ಟೇ ನಾನು ಹೇಳ್ಬೇಕು. ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ, ಸ್ವಲ್ಪ ಆದರೂ ನಿಮಗೆ ಹೃದಯ ಅನ್ನುವಂಥದ್ದಿದ್ದರೆ ಇನ್ನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅನೇಕರು ಹೂವನ್ನು ಬೆಳೆದು ಇವತ್ತು ಸಂಪದ್ಭರಿತವಾಗುವಂಥ ಕೆಲಸನ ಆಗ್ತಾಯಿದೆ. ಅವ್ರ ಪರಿಶ್ರಮದಿಂದ ಆಗ್ತಾಯಿದೆ. ನಾವು ಹಿಂದೆ ಮಾತು ಕೊಟ್ಟಂಗೆ ಅವರಿಗೆ HN ವ್ಯಾಲಿಯಲ್ಲಿ ನೀರು ತಂದು ಕೊಟ್ಟಿರೋದ್ರಿಂದ ಕೆರೆಗಳಲ್ಲಿ ಎಲ್ಲ ಕಡೆ ಇವತ್ತು ಮಳೆ ಕೂಡ ಚೆನ್ನಾಗಾಗಿದೆ. ಇದರಿಂದ ಇವತ್ತು ಅವ್ರ ಕಷ್ಟವನ್ನು ನಂಬಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ನೀವು ಕಾಂಗ್ರೆಸ್ ಸರ್ಕಾರದಿಂದ ಕೊಳ್ಳಿಪೆಟ್ಟನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಮಳೆ ಬಂದರೆ ತೀವ್ರ ಸಂಕಷ್ಟ ಎದುರಾಗುತ್ತಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಪ್ರತಿನಿತ್ಯ ಸಾವಿರಾರು ಮಂದಿ ರೈತರು, ವ್ಯಾಪಾರಿಗಳು ಬರುವ ಮಾರುಕಟ್ಟೆಯಲ್ಲಿ ಶೌಚಾಲಯಗಳೂ ಇಲ್ಲ. ಶೌಚಾಲಯ ವ್ಯವಸ್ಥೆ ಮಾಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಇವರು ಊರಿನ ಉದ್ದಕ್ಕೂ ಪುತ್ಥಳಿಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಸತ್ತ ಮೇಲೆ ಮಾಡೋ ಪುತ್ಥಳಿ ಬದುಕಿರುವಾಗಲೇ ಮಾಡುತ್ತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಹಲವು ಅಂಗಡಿಗಳಿಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರ GST ಇಳಿಕೆಯಿಂದ ಸಾಮಾನ್ಯರಿಗೆ ಆಗುತ್ತಿರುವ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿ, ಈಗಿನ ಜನಪ್ರತಿನಿಧಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳ ಕಷ್ಟದ ಬಗ್ಗೆ ಅರಿವಿಲ್ಲ. ಪ್ರತಿನಿತ್ಯ ವ್ಯಾಪಾರ ಮಾಡುವ ವ್ಯಾಪಾರಿಗಳ ಸುಂಕ ನಾನೇ ಭರಿಸುತ್ತಿದ್ದೆ. ಆದರೆ ಈಗ ದುಪ್ಪಟ್ಟು ಸುಂಕ ವಿಧಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಾಗ ತೆರಿಗೆ ರದ್ದು ಮಾಡಲು ತೀರ್ಮಾನ ಕೈಗೊಳ್ಳಲಾಗುವುದೆಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಭರವಸೆ ನೀಡಿದರು. ಇನ್ನು GST ಇಳಿಕೆಯಿಂದಾಗಿ ಒಂದೇ ದಿನ 30,000 ವಾಹನಗಳು ಮಾರಾಟವಾಗಿದೆ. ಟ್ರ್ಯಾಕ್ಟರ್ಗಳ ಮಾರಾಟವೂ ಹೆಚ್ಚಾಗಿದೆ. ನಮ್ಮ ಆಡಳಿತದ ಅವಧಿಯಲ್ಲಿ ಪಕ್ಷಾತೀತವಾಗಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ. ಇತಿಹಾಸದಲ್ಲಿ ನಿಲ್ಲುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ. ಯಾವುದೇ ಸರ್ಕಾರ ಬಡವರ, ರೈತರ ಮತ್ತು ಜನಸಾಮಾನ್ಯರ ಪರ ಮಾಡಿಲ್ಲ. ಇದೀಗ GST ಅತ್ಯಂತ ಕಡಿಮೆ ಮಾಡಲಾಗಿದೆ. ಇದರಿಂದ ಪುಸ್ತಕಗಳು ಅತಿ ಕಡಿಮೆ ದರದಲ್ಲಿ ದೊರೆಯುತ್ತಿವೆ.
ಪ್ರಧಾನಿ ವಿಚಾರ ಮಾಡುವ ಪರಿ ಅಮೋಘ ಎಂದರು. ಬೀದಿ ಬದಿ ವ್ಯಾಪಾರಿಗಳಿಂದ ಎಲ್ಲ ರೀತಿಯ ಸಣ್ಣ ವ್ಯಾಪಾರಿಗಳು, ಬಡವರ ಪರ ನಿರ್ಧಾರವನ್ನು ಪ್ರಧಾನಿಗಳು ಕೈಗೊಂಡಿದ್ದಾರೆ. ದೂರಗಾಮಿ ವಿಚಾರವನ್ನು ಬದ್ಧತೆಯಿಂದ ಪ್ರಧಾನಿ ಮಾಡಿದ್ದಾರೆ. ಸ್ವನಿಧಿ ಕಾರ್ಯಕ್ರಮ, ಜಿಎಸ್ಟಿ ಇಳಿಕೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ನಗರಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಲಾಗುತ್ತದೆ. ವ್ಯಾಪಾರಿಗಳು ಮತ್ತು ಜನರಿಗೆ ಅರಿವು ಮೂಡಿಸುವ ಕೆಲಸ ನಡೆಯುತ್ತಿದೆ ಎಂದು ಸುಧಾಕರ್ ತಿಳಿಸಿದರು. ದೇಶದಲ್ಲಿ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಚರಿತ್ರೆಯಲ್ಲಿ ನಿಂತೋಗ್ಬೇಕಾಗಿರ್ತಕ್ಕಂಥ ಒಂದು ನಿರ್ಧಾರ ಇದು. ಯಾವ ಸರ್ಕಾರ ಕೂಡ ಬಡವರ ಪರ, ರೈತರ ಪರ, ಜನಸಾಮಾನ್ಯರ ಪರ 28% ಇದ್ದಂಥ ಹೊರೆ ಕೆಲವಕ್ಕೆ 5% ಆಗಿದೆ, 12% ಆಗಿದೆ. 12% ಇರುವಂಥದ್ದು 0 ಆಗೋಗಿದೆ. ಇವತ್ತು ಆ ಪುಸ್ತಕಗಳಿಗೆ ಹೋಗಿದೆ, ಅಂಗಡಿಗಳಿಗೆ, ಅಲ್ಲಿ 12% ಇದ್ದಿದ್ದು ಇವತ್ತು 0 ಆಗಿದೆ. ಒಂದು ಬುಕ್ಕು 250 ರೂಪಾಯಿ ಇದ್ದಿದ್ದು ಬುಕ್ಕು 170 ರೂಪಾಯಿಗೆ ಸಿಗ್ತಾಯಿದೆ. ಅಂದರೆ ಹೆಚ್ಚು ಕಡಿಮೆ 70-80 ರೂಪಾಯಿ ಕಡಿಮೆ. ಹೀಗೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಪ್ರಧಾನಮಂತ್ರಿಗಳು ವಿಚಾರ ಮಾಡುವಂಥ ಪರಿ ಇದು. ಈ ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ನಿರ್ಗತಿಕರು, ಬಡವರು, ಅವ್ರಿಗೆ ಯಾವ ರೀತಿ ಶ್ರೇಯಸ್ಸನ್ನು ಮಾಡಬೇಕು, ಬಡವ್ರಿಗೆ ಮನೆಗಳನ್ನು ಯಾವ ರೀತಿ ಕಟ್ಸ್ಕೊಡ್ಬೇಕು, ರೈತರಿಗೆ ಹೊರೆ ಆಗ್ತಾ ಇರ್ತಕ್ಕಂಥ ತೆರಿಗೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಈ ರೀತಿಯ ಒಂದು ದೂರಗಾಮಿ ವಿಚಾರವನ್ನು ಬದ್ಧತೆಯಿಂದ, ಅತ್ಯಂತ ಜವಾಬ್ದಾರಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದನ್ನು ನಾನು ನಗರದ ಎಲ್ಲ ಕಡೆ ಎಲ್ಲ ಸ್ವನಿಧಿ ಕಾರ್ಯಕ್ರಮ ಇರ್ಬೋದು, GST ಇಳಿಕೆ ಇರ್ಬೋದು, ಇದನ್ನು ಹೋಗಿ ಅರಿವು ಮೂಡಿಸುವಂಥದ್ದು. ಇದೇನು ಒಂದು ದಿವಸಕ್ಕೆ ಮುಗಿಯಲ್ಲ, ಇದು ನಿರಂತರವಾಗಿ ನಾನು ನಮ್ಮ ಮುಖಂಡರುಗಳು ಮಾಡ್ತಾ ಹೋಗ್ತೇವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಖತರ್ನಾಕ್ ಲೇಡಿ ಗ್ಯಾಂಗ್. ಒಬ್ಬರಲ್ಲ, ಇಬ್ಬರಲ್ಲ, 5 ಕಿಲಾಡಿ ಲೇಡಿಗಳು ಸೇರಿ ಮಾಡಿಕೊಂಡ ಕಿಲಾಡಿ ಗ್ಯಾಂಗ್. ಆ ಗ್ಯಾಂಗ್ ಯಾವುದೇ ಚಿನ್ನಾಭರಣಗಳ ಮಳಿಗೆ, ಸೀರೆ ಮಳಿಗೆಗೆ ಕಾಲಿಟ್ರೆ ಸಾಕು, ಕೈಗೆ ಸಿಕ್ಕಷ್ಟು ಚಿನ್ನಾಭರಣ, ಸೀರೆಗಳು ಕದಿಯದೆ ಹಾಗೆ ಬರೋ ಮಾತೇ ಇರಲಿಲ್ಲ. ಆದ್ರೆ ಈಗ ಅವರ ನಸೀಬು ಕೆಟ್ಟಿದೆ. ಅವರೆಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಷ್ಟಕ್ಕೂ ಅವರು ಯಾರು, ಎಲ್ಲಿನವರು ಅಂತೀರಾ? ಈ ವರದಿ ನೋಡಿ. ಚಿನ್ನಾಭರಣ ಮಳಿಗೆಯಲ್ಲಿ ಸೀರೆ ಖರೀದಿ ನೆಪದಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ ಮಹಿಳೆಯರು ಅಂಧರಾಗಿದ್ದಾರೆ. ಕಳ್ಳತನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಿಸಿಟಿವಿ ವಿಡಿಯೋ ಆಧರಿಸಿ ಪೊಲೀಸರಿಂದ 5 ಕಿಲಾಡಿ ಲೇಡಿಗಳ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಖತರ್ನಾಕ್ ಲೇಡಿ ಗ್ಯಾಂಗ್ ಇದಾಗಿದ್ದು, ಒಬ್ಬರಲ್ಲ, ಇಬ್ಬರಲ್ಲ, 5 ಕಿಲಾಡಿ ಲೇಡಿಗಳು ಸೇರಿ ಮಾಡಿಕೊಂಡ ಕಿಲಾಡಿ ಗ್ಯಾಂಗ್ ಚಿನ್ನ ಎಗರಿಸುವ ಕೆಲಸದಲ್ಲಿ ನಿರತವಾಗಿತ್ತು. ಆ ಗ್ಯಾಂಗ್ ಯಾವುದೇ ಚಿನ್ನಾಭರಣಗಳ ಮಳಿಗೆ, ಸೀರೆ ಮಳಿಗೆಗೆ ಕಾಲಿಟ್ರೆ ಕೈಗೆ ಸಿಕ್ಕಷ್ಟು ಚಿನ್ನಾಭರಣ, ಸೀರೆಗಳನ್ನು ಕದಿಯದೆ ಹಾಗೆ ಬರೋ ಮಾತೇ ಇರಲಿಲ್ಲ. ಆದರೆ ಈಗ ಅವರ ನಸೀಬು ಕೆಟ್ಟಿದೆ. ಅವರೆಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಷ್ಟಕ್ಕೂ ಅವರು ಯಾರು, ಎಲ್ಲಿಯವರು ಅಂತೀರಾ? ಈ ಸಿಸಿಟಿವಿ ದೃಶ್ಯಗಳನ್ನು ಒಮ್ಮೆ ನೋಡಿ. ತಂಡೋಪತಂಡವಾಗಿ ಬುರ್ಕಾ ಧರಿಸಿದ ಮಹಿಳೆಯ ಗ್ಯಾಂಗ್ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋ ರೂಮ್ ಅಂಡ್ ಜ್ಯುವೆಲರ್ಸ್ ಅಂಗಡಿಗೆ 2024 ಜುಲೈ 21ರಂದು ಆಗಮಿಸಿ ಸೀರೆ ಖರೀದಿ ನೆಪದಲ್ಲಿ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಆ ಸೀರೆ ತೋರಿಸಿ, ಈ ಸೀರೆ ತೋರಿಸಿ ಅಂತ ಸೀರೆ ನೋಡುತ್ತಿದ್ರೆ, ತಂಡದ ಸದಸ್ಯಳೊಬ್ಬಳು ಹಿಂದೆ ಇದ್ದ ಚಿನ್ನಾಭರಣಗಳ ಬಾಕ್ಸ್ ಅನ್ನೇ ಎತ್ತಿಕೊಂಡು ಬ್ಯಾಗ್ನಲ್ಲಿ ಹಾಕಿಕೊಂಡು ಹೋಗಿದ್ರು.
ಕೊನೆಗೂ ಚಿಂತಾಮಣಿ ನಗರ ಠಾಣೆ ಪೊಲೀಸರು 5 ಜನ ಮಹಿಳಾ ಕಿಲಾಡಿ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ಚಿಂತಾಮಣಿಯಿಂದ ಸೌಂದರ್ಯ ಫ್ಯಾಷನ್ ಶೋರೂಮ್, ಬಟ್ಟೆ ಅಂಗಡಿ ಮತ್ತು ಸೌಂದರ್ಯ ಜ್ಯುವೆಲರ್ಸು ಬಿಫೋರ್ ಪೊಲೀಸ್ ಸ್ಟೇಷನ್ ಇತ್ತು. ಅದ್ರ ಪಕ್ಕದ್ದು 2ನೇ ಅಂಗಡಿ ನಮ್ಮದು. 2024 7th ಮಂತಲ್ಲಿ 5 ಜನ ಹೆಂಗಸರು ಗಂಡಸರು ಗೊತ್ತಾಗಲಿಲ್ಲ, ಇವತ್ತು ಗೊತ್ತಾಯಿತು. ಅಂಗಡಿಗೆ ಬಂದು ಬಟ್ಟೆ ಒಂದು ತೋರಿಸಿ, ಸ್ಯಾರಿ ಒಂದು ತೋರಿಸಿ, ಟವಲ್ ಒಂದು ತೋರಿಸಿ ಅಂತ ಹೇಳಿ, ನಮ್ಮದು ಜ್ಯುವೆಲರಿ ಅಂಗಡಿನೂ ಇದೆಯಲ್ವ, ಅವ್ರು ಯಾವಾಗಾದರೂ ಅಬ್ಸರ್ವ್ ಮಾಡಿದರೂ ಗೊತ್ತಿಲ್ಲ, ಅಲ್ಲಿ ನಮ್ಮದು ಬಾಕ್ಸ್ ಒಂದು ಫುಲ್ ಬಾಕ್ಸ್ ತೊಗೊಂಡು 15 ಜೊತೆ 16 ಜೊತೆ ಇರೋ ಬಾಕ್ಸ್ ತೊಗೊಂಡು ಅವರು ಪರಾರಿ ಆದರು. ನಮ್ಮ ಗಮನ ಪಕ್ಕಕ್ಕೆ ಸೆಳೆದು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ 5 ಜನ ಬಂದು ಒಂದೊಂದು ಐಟಮ್ ಒಬ್ಬೊಬ್ರು ಕೇಳಿದ್ದು ಬಟ್ಟೆ, ಕಳ್ತನ ಮಾಡಿದ್ದು ಗೋಲ್ಡ್ ಓಲೆ ಬಾಕ್ಸು. ಆಮೇಲೆ ಸಡನ್ನಾಗಿ ಒಂದು 15-20 ನಿಮಿಷದಲ್ಲಿ ನೋಡಿಕೊಂಡ್ರೆ ಒಂದು ಬಾಕ್ಸ್ ಕಮ್ಮಿ ಇತ್ತು. ಆಮೇಲೆಲ್ಲ ಹುಡುಕಾಡಿದ್ರೆ ಸಿಗಲಿಲ್ಲ. ಸ್ಟೇಷನ್ಗೆ ಬಂದು ಟೌನ್ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಮಾಡಿ ಆದಮೇಲೆ ತುಂಬ ಎಫರ್ಟ್ ತೊಗೊಂಡಿದ್ದಾರೆ ಮತ್ತು ಏನೇನೋ ಕಷ್ಟ ಎಲ್ಲ ಬಿದ್ದಿದ್ದಾರೆ, ಅದು ಎಲ್ರಿಗೂ ಗೊತ್ತಿರೋದೆ. ಆಮೇಲೆ ದೇವ್ರ ದಯೆ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಎಲ್ಲನೂ ಸಹಕರಿಸಿ ಪ್ರತಿಯೊಬ್ಬರೂ ಕಷ್ಟಪಟ್ಟು ನನಗೆ ಇವತ್ತು 2025 9ನೇ ತಿಂಗಳು 29ನೇ ತಾರೀಕು ಇವತ್ತು ಮಧ್ಯಾಹ್ನ ಸಿಕ್ಕಿದೆ ಅಂತ ಹೇಳಿದ್ರು. ಸಾಹೇಬ್ರು ಬಸ್ಸಿಗೆ ಬಂದಿದ್ದರು ಅಂಗಡಿಗೆ, ಎಲ್ಲ ಇವಾಗ ತೋರಿಸಿದ್ರು, ಒಡವೆ ಎಲ್ಲ ಸಿಕ್ಕಿದೆ ಸರ್. ರಾಜೇಶ್ ಅಂತ ನನ್ನ ಹೆಸರು. ಆರೋಪಿಗಳೆಲ್ಲರೂ ಕೋಲಾರ ನಗರ ಮೂಲದ ನಗ್ಮಾ, ನಗೀನಾ, ಜರೀನಾ, ನವೀನಾ, ಮುಬೀನಾ ಆಗಿದ್ದು ಈಗ ಎಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬಂಧಿತರಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದು ಮಾಲೀಕರ ವಶಕ್ಕೆ ನೀಡಲಾಗಿದೆ. ಇದರಿಂದ ಚಿನ್ನಾಭರಣ ಅಂಗಡಿ ಮಾಲೀಕ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು. ಇನ್ನು ಬುರ್ಕಾ ಧರಿಸಿ ಕಳ್ಳತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಕಿಲಾಡಿ ಲೇಡಿಗಳ ತಂಡ ಹಾಯಾಗಿ ಇದ್ರು. ಆದ್ರೆ ಆರೋಪಿಗಳು ಬುರ್ಕಾ ಒಳಗೆ ಸೇರಿ ಕೃತ್ಯ ನಡೆಸಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳನ್ನು ಜೈಲು ಸೇರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಇಯರ್ 21 ಜುಲೈ 2024ಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಆಲ್ಮೋಸ್ಟ್ 1 ಇಯರಿಂದ ಜಾಸ್ತಿ ಆಗಿದೆ ಈಗ ಅದು. ಸೊ ಈ ಕೇಸಲ್ಲಿ ಬೇಸಿಕ್ಲಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ, ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್. ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗೇರ, ಮೊಬೈಲ್ ಐಟಮ್ಸ್ ವಗೇರ ಇದು ಎಲ್ಲ ಸಿಗುತ್ತೆ. ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ 5 ಜನ ಲೇಡೀಸ್ ಬುರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ. ಆಮೇಲೆ ಬಟ್ಟೆ ವಗೇರ ನೋಡ್ತಾ ಇತ್ತು. ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್, ಈ ಇಯರಿಂಗ್ಸ್ ಇತ್ತು, ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು, ಅದನ್ನು ಕಳ್ಳತನ ಮಾಡಿಕೊಂಡು ಅವರು ಹೋಗಿದ್ದಾರೆ. ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾನು ಕೂಡ ಬಂದು DYSP ವಗೇರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ. ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ, ಸುಮಾರು ಎಫರ್ಟ್ ಮಾಡಿದ್ದೀವಿ. ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ 5 ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ. ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ 78 ಗ್ರಾಮ್ಸ್ ಗೋಲ್ಡ್ ಹೋಗಿದೆ, ಗೋಲ್ಡ್ ಇಯರಿಂಗ್ಸ್ ಹೋಗಿದೆ, ಫುಲ್ ಬಾಕ್ಸ್ ಹೋಗಿದೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಕ್ಸ್ದು ರಿಕವರಿ ಮಾಡಿದ್ದೀವಿ, ಜೊತೆಗೆ ಇಯರಿಂಗ್ಸ್ ಕೂಡ ಇಂಟ್ಯಾಕ್ಟ್ ಸಿಕ್ಕಿದೆ. 70 ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ ಈ ಕೇಸಲ್ಲಿ. ಜೊತೆಗೆ 5 ಜನ ಆರೋಪಿ ಯಾರು ಇದ್ದಾರೆ, ನಗಮಾ, ಜರೀನಾ, ನಗೀನಾ, ನವೀನಾ ಮತ್ತು ಮುಬೀನಾ, ಈ 5 ಜನ ಲೇಡೀಸ್ಗೆ, ಇವರು ಎಲ್ಲ 5 ಜನ ಕೋಲಾರದವರು, ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ, ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ. ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದು ಕೂಡ ನಮಗೆ ಗೊತ್ತಾಗಿದೆ. ಈಗ ಇವರು ಎಲ್ಲರೂ ಕೋಲಾರಲ್ಲಿ ಇವರದು ವಾಸ ಇದೆ, ಬೀಡಿ ರೋಲಿಂಗ್ ವಗೇರದು ಕೆಲಸ ಮಾಡ್ತಾರೆ ಇವರು ಎಲ್ಲರೂ. ಮತ್ತು ಬಂಬು ಬಜಾರ್ ಕೋಲಾರಲ್ಲಿ ಇವರದು ವಾಸ 5 ಜನದು. ಫ್ಯಾಮಿಲಿ ವಗೇರ ಜೊತೆಗೆ ಇದ್ದಾರೆ. ಬಟ್ ಎಲ್ಲರದು ಏಜ್ 25 to 40 ಒಳಗಡೆ ಇದೆ ಎಲ್ಲರದು 5 ಜನದು. ಇವರು 5 ಜನ ಬುರ್ಗಾ ಹಾಕಿ ಬಂದಿದ್ದಾರೆ. ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ. ಸೇಮ್ ಇವರದು ಮಾಡಲ್ಸ್ ಹೇಗೆ ಥರ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ. ಕೋಲಾರಿಂದ
ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ದಾರೆ, ಇವರಿಗೆ ಹೆಲ್ಪ್ ಮಾಡ್ತಾರೆ. ಆಟೋ ಅಲ್ಲಿ ಬರ್ತಾರೆ, ಸುಮಾರು ಟೈಮ್ಸ್ ಬಸ್ಸಲ್ಲಿ ಬರ್ತಾರೆ. ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ. ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗೇರ ಕೇಳ್ತಾರೆ ಅಂಗಡಿಯಲ್ಲಿ, ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಇದೆ. ಮತ್ತು ಸಿನ್ಸ್ 5-6 ಜನ ಇದೆ, ತೋ ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ. ಶಾಪ್ಕೀಪರ್ದವರಿಗೆ, ಶಾಪ್ ಓನರ್ ವಗೇರಾಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ, ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ. ಆ ಟೈಮ್ ನೋಡಿ ಇದು ಕಳ್ಳತನ ಮಾಡ್ತಾರೆ. ಸೊ ಅದೇ ಥರ ಸೇಮ್ ಆಯಿತು ನಮ್ಮಲ್ಲಿ ಕಳ್ಳತನ ಕೂಡ. CCTVಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯಿತು. CCTVಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ ಕೆ ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ, ಈ ಐಟಮ್ ತೋರಿಸಿ ಶೆಲ್ಫಿಂದ ಈ ಥರ ಅವರಿಗೆ ಇಶಾರ ಮಾಡ್ತಾರೆ. ಮತ್ತು ಬೇರೆ ಜನ ಸೈಡಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಳ್ಳತನ ಮಾಡ್ತಾರೆ. ಈ ಥರ ಅವ್ರದ್ದು ಮಾಡರ್ಸ್ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಜಯದಶಮಿ ಕೌರವರ ಮೇಲೆ ಪಾಂಡವರು ಗೆಲುವು ಸಾಧಿಸಿದ ದಿನ. ಇಂದು ಯಾವುದೇ ವಿಶೇಷ ಕಾರ್ಯ ಆರಂಭಿಸಿದರೂ ವಿಜಯ ಲಭಿಸಲಿದೆ ಎಂಬುದು ನಂಬಿಕೆ. ಹಾಗೆಯೇ ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಕಳೆದ 48 ದಿನಗಳಿಂದ ನಡೆಯುತ್ತಿದ್ದ ಮಂಡಲಾಭಿಷೇಕಕ್ಕೂ ತೆರೆ ಬೀಳಲಿದೆ. ಹಾಗಾಗಿಯೇ ದೇವಾಲಯ ಮತ್ತು ದೇವರಿಗೆ ವಿಶೇಷ ಅಲಂಕಾರ ಮಾಡಿ ವಿವಿಧ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಂತಹ ದೇವಾಲಯದಲ್ಲಿ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ವಿವಿಧ ದೇವರನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇದೀಗ ಮೂಕಾಂಬಿಕಾ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಿದ ದಿನದಿಂದಲೂ 48 ದಿನಗಳ ಕಾಲ ಮಂಡಲಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಜಯದಶಮಿ ದಿನಕ್ಕೆ ಮಂಡಲಾಭಿಷೇಕ ಕಾರ್ಯಕ್ರಮ ಸಂಪನ್ನವಾಗಲಿದೆ. ನವರಾತ್ರಿ ಪ್ರಯುಕ್ತ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ನಡೆದ ವಿಶೇಷ ಪೂಜೆಗಳಲ್ಲಿ ರಾಮೋಸ್ ಫರ್ನಿಚರ್ಸ್ ಮಾಲೀಕರಾದ ರಾಮು ಹಾಗೂ ಕುಮಾರಸ್ವಾಮಿ ಅವರು ಇಂದು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಜೊತೆಗೆ ದೇವರ ದರ್ಶನ ಪಡೆದರು. ಎಂಟು ದಿನಗಳಿಂದ ನಡೆಯುತ್ತಿರುವ ಮಂಡಲಾಭಿಷೇಕ ಸೇರಿದಂತೆ ಇತರೆ ಪೂಜೆಗಳಲ್ಲಿ ರಾಮು ಅವರು ಭಾಗವಹಿಸಿದ್ದು, ಅವರೇ ಉಸ್ತುವಾರಿ ವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ ಕುರಿತು ಮಾತನಾಡಿದ ದೇವಾಲಯದ ಅರ್ಚಕರು, ತಾಯಿ ಮೂಕಾಂಬಿಕಾ ದೇವಿಗೆ ಮಂಡಲಾಭಿಷೇಕ ಕಾರ್ಯಕ್ರಮ ಕಳೆದ 48 ದಿನಗಳಿಂದ ನಡೆಯುತ್ತಿದ್ದು, ವಿಜಯದಶಮಿ ದಿನ ಮುಕ್ತಾಯವಾಗಲಿದೆ. ನವರಾತ್ರಿ ಪ್ರಯುಕ್ತ ಎಲ್ಲ ದೇವರಿಗೆ ವಿಶೇಷ ಪೂಜೆ ನಡೆಸಲಾಗುತ್ತಿದೆ. ದೇವಾಲಯದ ಆವರಣದಲ್ಲಿರುವ ಅಯ್ಯಪ್ಪ ಸ್ವಾಮಿ ನವಗ್ರಹ ದೇವಾಲಯ, ಜಗನ್ಮಾತೆ ಮೂಕಾಂಬಿಕಾ ದೇವಿ, ಶ್ರೀ ಕೋದಂಡರಾಮಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದರು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ್ ಅಂತಂಬ ಅರ್ಚಕರು ನಾವು. ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ, ಬಜಾರ್ ರಸ್ತೆ, ಚಿಕ್ಕಬಳ್ಳಾಪುರ. ಈ ಸ್ಥಳದಲ್ಲಿ 48 ದಿನಗಳ ಕಾಲ ತಾಯಿಗೆ ಮಂಡಲಾಭಿಷೇಕ ಆಗ್ತಾ ಇದೆ. ಕೊನೆಯ ದಿನ ಒಂದು ವಿಜಯದಶಮಿ ಹಬ್ಬದ ಸಹ ಆಗುತ್ತೆ. ಆ ತಾಯಿಗೆ ಇದು ವಿಶೇಷವಾಗಿ ರಾಮು ವುಡ್ ವರ್ಕ್ಸ್ ಅವರು, ಇದರಿಂದ ರಾಮು ಅವರು ವಿಶೇಷವಾಗಿ ಎಲ್ಲ ದೇವರುಗಳಿಗೂ, ಅಯ್ಯಪ್ಪ ಸ್ವಾಮಿ, ಕೋದಂಡರಾಮಸ್ವಾಮಿ, ನವಗ್ರಹಗಳಿಗೆ ಮತ್ತು ಜಗನ್ಮಾತೆ ಮೂಕಾಂಬಿಕೆ ದೇವಿಗೆ ಪೂಜೆಯನ್ನು ಮಾಡಿಸ್ತಿದ್ದಾರೆ. ವಿಶೇಷವಾಗಿ ಇದು ಶರನ್ನವರಾತ್ರಿ ಅಂತ ಕರೀತೇವೆ. ಶರನ್ನವರಾತ್ರಿಯಲ್ಲಿ ತಾಯಿ 9 ರೂಪಗಳನ್ನು ತಾಳ್ತಾಳೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ,
ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತೇಳಿ 9 ರೂಪಗಳನ್ನು ತಾಳ್ತಾಳೆ ನವರಾತ್ರಿ ತಾಯಿ. ಈ 9ನೇ ರೂಪ ಇಂದು ಸಿದ್ಧಿದಾತ್ರಿ ರೂಪ ಆಗಿದೆ. ಎಲ್ಲರಿಗೂ ಸಿದ್ಧಿಯನ್ನು ಕೊಡುವಂತ ಅನುಗ್ರಹ ಮಾಡಲೇ ಸಿದ್ಧಿದಾತ್ರಿ ಆಗಿರ್ತಾಳೆ. ಅಷ್ಟ ಸಿದ್ಧಿಗಳನ್ನು ಹೊಂದಿರುವಂತ ತಾಯಿ ಈಕೆ. ಅದರಿಂದ ಎಲ್ಲರೂ ಸಿದ್ಧಿದಾತ್ರಿ ಎಂದು ಈಕೆಯನ್ನ ಕರೆಯುತ್ತೇವೆ. ತಾಯಿ ಮೂಕಾಂಬಿಕೆ ಸಿದ್ಧಿದಾತೆ ಅವರಿಗೆ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳು ನಿರಂತರವಾಗಿ ನಡೆಯುತ್ತಿವೆ. ಇಂದು ನವರಾತ್ರಿಯ ದುರ್ಗಾಷ್ಟಮಿ ಮಂಗಳವಾರ ಬಂದಿರುವುದು ಶುಭ ಸಂಕೇತವಾಗಿದೆ. ಶುಕ್ರವಾರ ಮತ್ತು ಮಂಗಳವಾರ ತಾಯಿಗೆ ಪ್ರೀತಿಯ ದಿನಗಳಾಗಿದ್ದು, ಇದೇ ದಿನ ದುರ್ಗಾಷ್ಟಮಿ ಬಂದಿರುವುದು ಎಲ್ಲರಿಗೂ ಶುಭವಾಗಲಿದೆ ಎಂದು ಹೇಳಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು, ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ.
ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. HIV ಏಡ್ಸ್ ಬಗ್ಗೆ ಜಾಗರೂಕತೆ ಅಗತ್ಯವಿದೆ. ಸೋಂಕಿತರನ್ನು ಸಮಾಜ ಕೀಳಾಗಿ ನೋಡಬಾರದು. ಸಮಾಜ HIV ಏಡ್ಸ್ ಬಗ್ಗೆ ಜಾಗೃತರಾಗಿ ಸುಸ್ಥಿರ ಜೀವನ ನಡೆಸಬೇಕು. ಅವರು ಮನುಷ್ಯರು ಎಂದು ಭಾವಿಸಿ ಆತ್ಮಸ್ಥೈರ್ಯ ತುಂಬಿ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ಅರುಣೋದಯ ಕಲಾ ತಂಡದ ಅಧ್ಯಕ್ಷೆ ಮಂಜುಳಾ ಹೇಳಿದರು. ಮನೆಯನ್ನೇ ಬಿಟ್ಕೊಳ್ತಾ ಇಲ್ಲ, ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋದ್ವಿ ಅಂತಂದ್ರೆ ಅವರು ಸಹಿತ ಮನೆಯಿಂದ ಹೊರಗೆ ಮಾತಾಡ್ತಾ ಇದ್ದಾರೆ ಲಕ್ಷ್ಮಿ. ಅದಕ್ಕೋಸ್ಕರ ಈ ಸಮಾಜದಲ್ಲಿ ನಮ್ಮಂತ HIV ಸೋಂಕಿತರು ಬದುಕೋದಕ್ಕಿಂತ ಎಲ್ಲಾದ್ರೂ ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಲ್ಲಿ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ, ಬಾಗೇಪಲ್ಲಿ ತಾಲೂಕು ಆರೋಗ್ಯ ಇಲಾಖೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅರುಣೋದಯ ಕಲಾ ತಂಡ ಸಹಯೋಗದಲ್ಲಿ ಏಡ್ಸ್ ವಿರುದ್ಧ ಜನಜಾಗೃತಿ ನಾಟಕಕ್ಕೆ ಚಾಲನೆ ನೀಡಿದರು. ಶಕ್ತಿ ಕಡಿಮೆ ಆಗ್ತದೆ, ಆಗ ಮನುಷ್ಯ ಸಾಯುವ ಸಂದರ್ಭ ಬರ್ತದೆ. ಚಿಕಿತ್ಸೆ ಹೊಂದಿದ್ರೆ ಮಾತ್ರ ಗುಣ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ನಾವು ಪ್ರೀತಿನ ನೋಡ್ಕೊಂಡಾಗ್ಲೂ ಕೂಡ ಅವ್ರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನೋ ಈಗ ರಕ್ತ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗಿದೆ, ನಮ್ಮಂತವ್ರು ನಾಚಿಕೆಯಿಂದ ಇರೋಂಥವ್ರಿಗೆ ಏನಾದ್ರು ಫೋನ್ಗೆ ಮಾಡೋದಕ್ಕೆ ಅಂದ್ರೆ ಇದನ್ನ ತಿಳ್ಕೊಳ್ಳಕ್ಕೆ ಏನಾದ್ರು ಸಹಾಯವಾಣಿ ಇದೆ ಅಂತ ಹೇಳ್ತಾ ಇದ್ದೀವಿ. ಹೌದು ತಾಯಿ, ನಮ್ಮ ಆರೋಗ್ಯ ಇಲಾಖೆ ಕೆಲವರು ಸಂಕೋಚ ಪಟ್ಕೊಳ್ತಾರೆ ಹೋಗಿ ನೋಡ್ಕೊಳ್ಳಕ್ಕೆ ಅಂತೇಳಿ ಒಂದು ಸಹಾಯವಾಣಿ ಅಂತಂದಿದೆ. ಅದು 1097. ಇದು ಉಚಿತ ಕರೆ, ಇದಕ್ಕೆ ಯಾವುದೇ ಬಿಲ್ ಬರೋದಿಲ್ಲ. 24x7 ಮಾತಾಡ. ಬೀದಿ ನಾಟಕದ ಮೂಲಕ ಜನರಲ್ಲಿ ಆರೋಗ್ಯ ಜಾಗೃತಿ, HIV ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ಮತ್ತು HIV ಸೋಂಕಿತರ ಕಡೆಗೆ ನೋಡುತ್ತಿರುವ ಸಮಾಜದ ಮನಸ್ಥಿತಿ ಬದಲಾಯಿಸುವ ಸಂದೇಶ ನೀಡಲಾಯಿತು. ಕ್ಷಣಿಕ ಸುಖದ ಆಸೆಗಾಗಿ HIV ಏಡ್ಸ್ನಂತಹ ಮಾರಕ ಕಾಯಿಲೆಗೆ ತುತ್ತಾಗದಂತೆ ಎಚ್ಚರಿಕೆ ವಹಿಸಬೇಕು. ಯುವಜನತೆ ಹೆಚ್ಚು ಜಾಗೃತರಾಗಬೇಕು. ಸೋಂಕಿನ ಕುರಿತು ಇತರರಿಗೂ ಅರಿವು ಮೂಡಿಸಬೇಕು ಎಂದರು. ಏಡ್ಸ್ ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಸೌಲಭ್ಯವಿದ್ದು, ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹಾಗೂ ಸೋಂಕಿತರಿಗೆ ಚುಚ್ಚಿದ ಸೂಜಿ ಅಥವಾ ಸಿರಿಂಜ್ಗಳ ಮರುಬಳಕೆಯಿಂದ ಏಡ್ಸ್ ಕಾಯಿಲೆ ಹರಡುತ್ತದೆ. ಸಲಿಂಗ ಕಾಮದಿಂದಲೂ ಸೋಂಕು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಓರ್ವ ಸಂಗಾತಿ ಜೊತೆ ದೈಹಿಕ ಸಂಪರ್ಕ ಹೊಂದಿರುವ ಮೂಲಕ ಸೋಂಕಿನಿಂದ ದೂರ ಇರಬೇಕು. ಸಮುದಾಯದಲ್ಲೂ ರೋಗದ ಬಗ್ಗೆ ತಿಳುವಳಿಕೆ ಅಗತ್ಯವಿದೆ ಎಂದರು. HIV ಏಡ್ಸ್ ಸೋಂಕು ತಗುಲಿರುವ ಬಗ್ಗೆ ಅನುಮಾನವಿದ್ದರೆ ತಕ್ಷಣ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು. HIV ಏಡ್ಸ್ ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಆರೋಗ್ಯ ಇಲಾಖೆ ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಬೀದಿ ನಾಟಕ, ಇತರೆ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಏಡ್ಸ್ ರೋಗಿಗಳ ಬಗ್ಗೆ ಅಪಹಾಸ್ಯ ಮಾಡುವ ಬದಲು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಅವರಲ್ಲಿ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಹಬ್ಬ ಆಚರಿಸಲಾಗುತ್ತಿದ್ದು, ದೇಶ ವಿದೇಶಗಳಿಗೆ ಮೈಸೂರು ದಸರಾ ವೈಭವವನ್ನು ಮುಟ್ಟಿಸಲು ರಾಜ್ಯ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ದಸರಾ ಆಚರಣೆ ಮಾಡಲಾಗುತ್ತಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ದಸರಾ ಮಹೋತ್ಸವ. ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ 4 ದಿನ, ಟರ್ಮಿನಲ್ 2ರಲ್ಲಿ 4 ದಿನ ದಸರಾ ಆಚರಣೆ ನಡೆಸಲಾಗುತ್ತದೆ. ಏರ್ಪೋರ್ಟ್ ಟರ್ಮಿನಲ್ 2ರಲ್ಲಿ ಕೊನೆ ದಿನದ ದಸರಾ ಸಂಭ್ರಮಾಚರಣೆ ನಡೆಯುತ್ತಿದ್ದು, ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದಾರೆ. ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನ ದೇಶ ವಿದೇಶಿಗರಿಗೆ ತಿಳಿಸಲು ದಸರಾ ಆಚರಣೆಯನ್ನು ವಿಮಾನ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಾನಪದ ಕಲಾ ತಂಡಗಳಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ಬಂದಿದ್ದು, ಕಲಾ ತಂಡಗಳ ನೃತ್ಯ ಮತ್ತು ವಾದ್ಯಗಳ ಶಬ್ದಕ್ಕೆ ಪ್ರಯಾಣಿಕರು ಫಿದಾ ಆಗಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕೆಂಪೇಗೌಡ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಹಭಾಗಿತ್ವದಲ್ಲಿ ದಸರಾ ಆಚರಣೆ ಮಾಡಲಾಗುತ್ತಿದ್ದು, ಇನ್ನು ಕಾರ್ಯಕ್ರಮದಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು, ಸಿಬ್ಬಂದಿ, ಪ್ರಯಾಣಿಕರು, ಸಾರ್ವಜನಿಕರು ಭಾಗಿಯಾಗಿದ್ದರು. ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ನಾವು ಕೊನೆ ದಿನಾಂಕ ದಸರಾ ಹಬ್ಬದ
ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ಪ್ರಯಾಣಿಕರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಉತ್ತಮ ಪರಿಚಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ ಹಾಗೂ ಹಬ್ಬದ ಸಂಭ್ರಮ ಮತ್ತು ಶುಭ ಹಾರೈಕೆ ಎಲ್ಲರಿಗೆ ಇರುತ್ತೆ. ಎಲ್ಲರಿಗೆ ಮಾ ಚಾಮುಂಡಿ ಏರ್ಪೋರ್ಟಲ್ಲಿ ದಸರಾ ಸೆಲೆಬ್ರೇಟ್ ಮಾಡ್ತೇವೆ. ಮೊದಲನೇ ಎಲ್ಲರಿಗೂ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕಡೆಯಿಂದ ಶುಭಾಶಯಗಳು ದಸರಾ ಹಬ್ಬದ. ನಾವು ಈ ವರ್ಷ 8 ದಿನ ಈ ಪ್ರೋಗ್ರಾಮ್ ಮಾಡಿದ್ದೀವಿ. 3 ದಿನ ಟರ್ಮಿನಲ್ 1ಅಲ್ಲಿ, 3 ದಿನ ಟರ್ಮಿನಲ್ 2ಅಲ್ಲಿ, 2 ದಿನ ಪ್ಯಾಸೆಂಜರ್ಸ್ ಜೊತೆ ಟರ್ಮಿನಲ್ಸ್ ಒಳಗೇನೂ ಸ್ವಲ್ಪ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಒಂದು ಮುಖ್ಯವಾದ ವಿಷಯ ಏನಂದರೆ ನಮ್ಮ ಸೆಲೆಬ್ರೇಷನ್ಸಲ್ಲಿ ಟೋಟಲಿ ಕಲ್ಚರಲ್ ಆಗಿರುತ್ತೆ. ಯಾವುದು ಪಿಕ್ಚರ್ ಇದು ಹಾಡು ಆ ಥರ ಏನೂ ಇರೋದಿಲ್ಲ. ಎಲ್ಲ ಪ್ರೋಗ್ರಾಮು ಟೋಟ್ಲಿ ಕಲ್ಚರಲ್, ಕನ್ನಡದ ಕಲ್ಚರ್ ಬಗ್ಗೆ ಎಲ್ಲ ಇರುತ್ತೆ. ಆ್ಯಂಡ್ ಇದು ಕರ್ನಾಟಕ ಗೌರ್ಮೆಂಟಿಂದನೂ ತುಂಬ ಪಾರ್ಟಿಸಿಪೇಷನ್ ಇರುತ್ತೆ. ಅವರೆಲ್ಲ ಬಂದು ಪ್ರತಿದಿನವೂ ಒಂದು VIP ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮನ ಇದು ಮಾಡ್ತಾರೆ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ಕಳೆದ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಜನಸ್ಪಂದನ ಕಾರ್ಯಕ್ರಮದ ಪರಂಪರೆ ಮುಂದುವರಿಸಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂತೆ ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಬೆಳ್ಳೂರು ಹಾಗೂ ರಾಸ್ಚರವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ಚರ್ಚಿಸಲು ಏರ್ಪಡಿಸಿದ್ದ ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಜನಸ್ಪಂದನ ಕಾರ್ಯಕ್ರಮಗಳು ಹೆಚ್ಚು ಜನರು ಸೇರುವ ಜಾತ್ರೆಗಳಂತೆ ಇರಬಾರದು. ಇಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವ ಫಲಾನುಭವಿಗಳ ಸ್ಥಳವಾಗಬೇಕು. ಈ ಹಿಂದಿನ ಎಲ್ಲ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಹೋಗುತ್ತಿರುವುದರಿಂದ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಹತ್ವ ಬಂದಿದೆ ಎಂದರು. ಈಗ ಬೆಳ್ಳೂರು ಮತ್ತು ರಾಸ್ಚರವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ವಿವಿಧ ಇಲಾಖೆಗಳಿಂದ ಕನಿಷ್ಠ 2,000 ಫಲಾನುಭವಿಗಳು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಜೊತೆಯಲ್ಲಿ ನನ್ನ ಆಪ್ತ ಸಿಬ್ಬಂದಿಯು ಬರುತ್ತಿದ್ದು ಪ್ರತಿ ಮನೆಗೂ ಭೇಟಿ ನೀಡಿ ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ಸೌಲಭ್ಯಗಳ ಮಾಹಿತಿಯನ್ನು ಪಡೆದುಕೊಂಡು ಅವುಗಳನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ ಎಂದರು. ಪೆನ್ಷನ್ ಏನ್ ಕೊಡ್ಬೇಕು ಎಲ್ಲ ಕೊಟ್ಬಿಟ್ಟು ನಾವು ಬೇಕಾದ್ರೆ ಲೈಟ್ ಊಟ ಮಾಡ್ಕೊಂಡು ಬಂದು ಕುತ್ಕೊಂಡು ಆಗಪ್ಪ ಪ್ರಾಬ್ಲಮ್ ಇರೋದಕ್ಕೆ ಅದಕ್ಕೆ ಸ್ವಲ್ಪ ಇದು ಯಾರ ಅರ್ಜಿತ ಅಲ್ಲಿ ಕೂರಿಸ್ತಿರೋ 57 ಬೇಡ ಸುತ್ತಕ್ಕೆ ಮಾಡ್ತಾ ಇಲ್ಲ. ಫಸ್ಟ್ ಸಭೆಯಲ್ಲಿ ಫಸ್ಟ್ ಮಾತಾಡ್ಬಿಡೋಣ, ದೆನ್ ಫಸ್ಟ್ ಬೆನಿಫಿಟ್ಸ್ ಎಲ್ಲ ಕೊಡ್ಕೊಂಡು ಬಿಡೋಣ. ಪ್ರಾಬ್ಲಮ್ ಮತ್ತೆ ಕರೀತಾರೆ, ಫಸ್ಟೇ ಕರೀತಾ ಇದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲವರು ಅನಗತ್ಯವಾಗಿ ಅಲೆದಾಟವನ್ನು ಮಾಡುತ್ತಿರುತ್ತಾರೆ. ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಜನರ ಅಲೆದಾಟ ತಪ್ಪಿಸಬೇಕು. ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬಿದ್ದು ಸುಲಭವಾಗಿ ಅರ್ಹರಿಗೆ ಸರ್ಕಾರಿ ಸೌಲಭ್ಯಗಳು ಪಡೆದುಕೊಳ್ಳುವಂತೆ ನಾವೆಲ್ಲರೂ ಶ್ರಮಿಸಬೇಕು. ಇದರ ನಂತರ ಮಿಟ್ಟಿಮರಿ ಮತ್ತು ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ?
ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಒಕ್ಕಲಿಗ ಎಂದು ಕಾಲಂ ನಂಬರ್ A1541 ಬರೆಸುವಂತೆ ರಾಜ್ಯ ಒಕ್ಕಲಿಗ ಸಂಘದ ಸಹ ಕಾರ್ಯದರ್ಶಿ ಆರ್ ಹನುಮಂತರಾಯಪ್ಪ ಕೋರಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಬಹಳ ಗೊಂದಲವಿದ್ದು, ಸಮೀಕ್ಷೆ ನಡೆಸುವ ಅಧಿಕಾರಿಗಳಿಗೂ ತರಬೇತಿ ಸಾಲದಾಗಿದೆ. ಸಮೀಕ್ಷೆ ಸಮಯದಲ್ಲಿ ಜನರು ಹೇಳುವುದೇ ಒಂದು, ಅಧಿಕಾರಿಗಳು ನಮೂದಿಸುವುದೇ ಒಂದು ಎನ್ನುವ ಆರೋಪಗಳು ಕೇಳಿಬಂದಿವೆ. ಒಕ್ಕಲಿಗರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು, ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿಗಳನ್ನು ನೋಂದಾಯಿಸುವಂತೆ ಕೋರಿದರು. ಗ್ರಾಮ ಪಂಚಾಯಿತಿಗಳಿಗೆ ಉಪಲೋಕಾಯುಕ್ತ ವೀರಪ್ಪ ಭೇಟಿ ನೀಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಉಪಲೋಕಾಯುಕ್ತರು ಭೇಟಿ ನೀಡಿದ್ದು, ಲಕ್ಷ್ಮೀಪುರ, ಕೊಳತೂರು, ಯದ್ಲೂರು ಗ್ರಾಮ ಪಂಚಾಯಿತಿಗಳಿಗೆ ಪರಿಶೀಲನೆ ನಡೆಸಿದರು. PDOಗಳನ್ನು ತರಾಟೆಗೆ ತೆಗೆದುಕೊಂಡ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಗ್ರಾಮಗಳಲ್ಲಿ ಸ್ವಚ್ಛತೆ, ಬೀದಿ ದೀಪ, ಹಾಳಾಗಿರುವ ರಸ್ತೆಗಳನ್ನು ಕಂಡು ಉಪಲೋಕಾಯುಕ್ತರು ಗರಂ ಆದರು.
ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರ 75ನೇ ಹುಟ್ಟುಹಬ್ಬವನ್ನು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನಿಂದ ಅಕ್ಟೋಬರ್ 6ರಂದು ಏರ್ಪಡಿಸಿದ್ದು, ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ನಟ ಪವನ್ ಕಲ್ಯಾಣ್ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಎಂದು ಲಿಯೋ ಕ್ಲಬ್ ಆಫ್ ಕಿರಣ ಅಧ್ಯಕ್ಷ ಶ್ರೀಕಾಂತ್ ಹೇಳಿದರು. ಶಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಭಿತ್ತಿಪತ್ರ ಅನಾವರಣಗೊಳಿಸಿ ಮಾತನಾಡಿದ ಅವರು, ಚಿಂತಾಮಣಿ ತಾಲೂಕಿನ ಪೆದ್ದೂರಿನ ಗೋಪಾಲಗೌಡ ಅವರು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ, ಒಡಿಶಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವಿಭಜಿತ ಕೋಲಾರ ಜಿಲ್ಲೆಯ ಜನಪರ ಹೋರಾಟಗಳು ಮತ್ತು ನೀರಾವರಿ ಹೋರಾಟಗಳಲ್ಲಿ ಇಂದಿಗೂ ಸಕ್ರಿಯರಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರು ವ್ಯಾಪಾರಿಗಳ ಕಷ್ಟ ವಿಚಾರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ ಸಂಸದ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ ಸುಧಾಕರ್. ಗ್ರಾಹಕರ ಸೋಗಿನಲ್ಲಿ ಚಿನ್ನಾಭರಣ ದೋಚಿದವರ ಹೆಡೆಮುರಿ ಕಟ್ಟಿದ ಚಿಂತಾಮಣಿ ಪೊಲೀಸರು. ಸೀರೆ ಖರೀದಿಸೋ ನೆಪದಲ್ಲಿ 10 ಲಕ್ಷ ಮೌಲ್ಯದ ಚಿನ್ನ ಎಗರಿಸಿದ್ದ ಕಳ್ಳಿಯರು. ಚಿಂತಾಮಣಿಯಲ್ಲಿ 5 ಮಂದಿ ಕಿಲಾಡಿ ಲೇಡಿಗಳ ಬಂಧನ. 48 ದಿನಗಳ ಮಂಡಲಾಭಿಷೇಕಕ್ಕೆ ಬೀಳಲಿದೆ ನಾಳೆ ತೆರೆ. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆಯ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಮಂಡಲಾಭಿಷೇಕ. ತಾಯಿ ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆಗಳು. ಎಚ್ಐವಿ ಸೋಂಕಿತರ ನೋಡುವ ಸಮಾಜದ ಮನಸ್ಥಿತಿ ಬದಲಾಗಬೇಕು ಎಂದ ಅರುಣೋದಯ ಕಲಾ ತಂಡದ ಅಧ್ಯಕ್ಷೆ ಮಂಜುಳಾ. ಬಾಗೇಪಲ್ಲಿಯಲ್ಲಿ ಎಚ್ಐವಿ ಸೋಂಕಿನ ಬಗ್ಗೆ ಜಾಗೃತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.